ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ವಿಚಾರ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ. ಸಿಎಂ ಡಿಸಿಎಂಗೆ ದೆಹಲಿಗೆ ಬರುವಂತೆ ಕರೆದಿದ್ದಾರೆ. ಯಾವುದೇ ಸಚಿವರು ಹಿರಿಯ ಸಚಿವರನ್ನ ಕರೆದಿಲ್ಲ. ದೆಹಲಿಗೆ ಬರುವಂತೆ ನನಗೂ ಆಹ್ವಾನ ನೀಡಿಲ್ಲ. ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಾರೆ. ಬಿಜೆಪಿ ಪಾದಯಾತ್ರೆಗೆ ಸ್ವಪಕ್ಷೀಯ ನಾಯಕರ ವಿರೋಧದ ವಿಚಾರವಾಗಿ ಮಾತನಾಡಿದ ಅವರು, ಮೊದಲು ಅವರ ಮನೆಯನ್ನ ಸರಿ ಮಾಡಿಕೊಳ್ಳಿ, ಅವರ ಬಗ್ಗೆ ನಾವು ಏನು ಮಾತನಾಡಲ್ಲ. ಅವರದ್ದು ಒಡೆದ ಮನೆಯೋ 5 ಬಾಗಿಲೋ 4 ಬಾಗಿಲೋ ಗೊತ್ತಿಲ್ಲ. ಬಾಂಗ್ಲಾ ವಲಸಿಗರ ವಿಚಾರ ಮಾತನಾಡಿದ ಅವರು, ಯಾರು ರಾಜ್ಯದಲ್ಲಿ ಇದ್ದಾರೆ ಅವರನ್ನ ಗುರುತಿಸುವ ಕೆಲಸ ಮಾಡ್ತೇವೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿ ಬಾಂಗ್ಲಾದೇಶಕ್ಕೆ ಮಾಹಿತಿ ನೀಡ್ತೇವೆ. ಈ ಸಮಸ್ಯೆ ಹಿಂದೆಯಿಂದಲೂ ಇದೆ ಎಂದಿರೋ ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ವಿರುದ್ಧ ಪರಂ ಗರಂ. ಅವರಿದ್ದಾಗ ಬಾಂಗ್ಲಾ ವಲಸಿಗರನ್ನ ಗುರುತಿಸುವ ಕೆಲಸ ಮಾಡಿಲ್ಲ. ಈಗ ನಾವು ಅವರನ್ನ ಗುರುತಿಸಿ ಹೊರಹಾಕುವ ಕೆಲಸ ಮಾಡ್ತೇವೆ. ಬಿಜೆಪಿ ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಬಿಜೆಪಿ ಸುಳ್ಳನ್ನ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಲು ಹೊರಟಿದೆ. ನಾವು ಕೂಡ ಜನರಿಗೆ ಸತ್ಯ ತಿಳಿಸುವ ಪ್ರಯತ್ನ ಮಾಡಲಾಗುವುದು. ಈ ಬಗ್ಗೆ ಈಗಾಗಲೇ ಸಭೆ ಮಾಡಲಾಗಿದೆ. ಬಿಜೆಪಿ ತಲುಪುವ ಮೊದಲು ನಾವು ಎಲ್ಲಾ ಕ್ಷೇತ್ರಕ್ಕೆ ತೆರಳುತ್ತೇವೆ. ಜನರಿಗೆ ನಿಜ ಸ್ವರೂಪದ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಪಾದಯಾತ್ರೆ ಬಗ್ಗೆ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಪಾದಯಾತ್ರೆ ಮಾಡಲು ನಾವು ಬೇಡ ಎಂದಿಲ್ಲ. ಕಾನೂನು ಬಾಹಿರವಾಗಿ ಪಾದಯಾತ್ರೆ ಮಾಡಿದ್ರೆ ಕ್ರಮ ತೆಗೆದುಕೊಳ್ತೇವೆ. ಬಿಜೆಪಿ ಏನೇ ಮಾಡಿದ್ರೂ ಸರ್ಕಾರ ಸುಮ್ಮನಿರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಸರ್ಕಾರ ಇನ್ನೂ ಅಷ್ಟು ವೀಕ್ ಆಗಿಲ್ಲ. ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ರೆ ಕ್ರಮ ತೆಗೆದುಕೊಳ್ತೇವೆ. ಸರ್ಕಾರ ಏನು ಅನ್ನೋದನ್ನ ತೋರಿಸ್ತೇವೆ. ನೆರೆ ಪೀಡಿತ ಪ್ರದೇಶಕ್ಕೆ ಬಿಜೆಪಿ ಭೇಟಿ ವಿಚಾರವಾಗಿ ಹೇಳಿಕೆ ನೀಡಿದ ಅವರು, ಬಿಜೆಪಿ ಪಾದಯಾತ್ರೆ ಮಾಡುವ ನೆಪ ಮಾತ್ರ. ಇದು ಅವರ ಪಾದಯಾತ್ರೆಗೆ ಅನುಕೂಲ ಆಗಲಿ ಅಂತ ಮಾಡ್ತಿದ್ದಾರೆ. ಬಿಜೆಪಿ ಸುಮ್ಮನೆ ಭೇಟಿ ನೀಡ್ತಿದೆ. ನಾವು ಸುಮ್ಮನೆ ಕುಂತಿಲ್ಲ, ಮಂತ್ರಿಗಳನ್ನ ಅದಕ್ಕಾಗಿಯೇ ಬಿಟ್ಟಿದ್ದೇವೆ. ಕೃಷ್ಣ ಬೈರೇಗೌಡ ಅವರು ಕೂಡ ಈಗಾಗಲೇ ಎಲ್ಲಾ ಕಡೆ ಪರಿಶೀಲನೆ ಮಾಡ್ತಿದ್ದಾರೆ. ನಮಗೇನು ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಬಿಜೆಪಿ ತಿಳಿದುಕೊಂಡಿದೆ. ರಾಜಕೀಯವಾಗಿ ಕಾಂಗ್ರೆಸ್ ಬಗ್ಗೆ ಸುಳ್ಳು ಹೇಳುತ್ತಾ ಬಿಜೆಪಿ ಹೊರಟಿದೆ. ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸತ್ಯಾಂಶ ಏನಿದೆ ಇದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೊರಟಿದ್ದಾರೆ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ. ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಸುಳ್ಳು ಸುದ್ದಿಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ. ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು, ರಾಮನಗರದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ. ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ. ನಾವು ಸಭೆಗಳು ಮಾಡಿ ಜನಕ್ಕೆ ತಿಳಿಸ್ಬೇಕಲ್ಲ, ಅದನ್ನು ಮಾಡ್ತೀವಿ. ಕ್ಲಾಶ್ ಆಗಲ್ವಾ ಅಂತ ಸರ್ ಕಾನೂನು ಸುವ್ಯವಸ್ಥೆಗೆ ಆಗುವಂಥದ್ದು? ಅವರು ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ಅವರು ನೆಕ್ಸ್ಟ್ ಡೇ ಮಾಡ್ತಾರೆ. ನಾವು 1 ಡೇ ಅರ್ಲಿಯರ್ ನಾವು ಮಾಡ್ತೀವಿ. ನಾವೇನು ಪಾದಯಾತ್ರೆ ಮಾಡೋದಿಲ್ಲ. ನಾವು ಜನಗಳಿಗೆ ಸಭೆಗಳು ಮಾಡಿ ವಿಷಯಗಳನ್ನು ತಿಳಿಸ್ತೇವೆ. ಮೈಸೂರು ಹುಟ್ಟಿರೋ ಇದರಲ್ಲ ತಾಲೂಕು ಕೇಂದ್ರಗಳಲ್ಲ ಏನು ಪ್ಲ್ಯಾನ್ ಮಾಡ್ತಾರೆ. ನಮ್ಮ PCC ಅಧ್ಯಕ್ಷರು ಅದನ್ನೆಲ್ಲ ಪ್ಲ್ಯಾನ್. ಕೌಂಟರಾಗಿ ನೀವು ಪಾದಯಾತ್ರೆ ಮಾಡಬೇಕು ಅಂತ ಚರ್ಚೆ ಆಗ್ತಿಲ್ಲ. ಪಾದಯಾತ್ರೆ ಮಾಡಲ್ಲ. ಪಾದಯಾತ್ರೆ ನಾವು ಮಾಡೋದಿಲ್ಲ, ಎಲ್ಲೂ ಹೇಳೇ ಇಲ್ಲ. ನಾವು ಸರ್ ಸಮಾವೇಶ ಪಾದಯಾತ್ರೆ ಮಾಡ್ತೀವಿ ಅಂತ ನಾವು ಯಾರು ಕೂಡ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ನಾವು ಯಾರು ಕೂಡ ಹೇಳಿಲ್ಲ, ಮಾಡೋದೂ ಇಲ್ಲ. ಪಾದಯಾತ್ರೆಯನ್ನ ತಡೆದ್ರೆ ಅಥವಾ ಅದಕ್ಕೊಂದು ಪರ್ಮಿಷನ್ ಅಂತ ಕೊಡದೇ ಇದ್ರೆ ಪರಿಣಾಮ ಸರಿ ಇರಲ್ಲ ಅನ್ನುವಂತಹ ಒಂದು ಮಾತನ್ನ, ಅಂದ್ರೆ ಆ ರೀತಿಯಾದ ಮಾತನ್ನ ಏನ್ ಬೇಕಾದ್ರೂ ಆಗಬಹುದು. ಆಗಲಿ, ಏನಾಗುತ್ತೆ ನೋಡೋಣ. ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದರೆ ಅದು ಸರ್ಕಾರ ಏನು ಅಷ್ಟು ವೀಕ್ ಆಗಿದ್ವಾ? ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕ್ ಆಗಿದ್ವಾ? ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ. ಪರ್ಮಿಷನ್ ಕೊಡೋದಿಲ್ಲ, ಆದರೆ ಅವರು ನಾವು ತಡೆಯೋಕ್ಕೆ ಹೋಗೋದಿಲ್ಲ. ಪ್ರತಿಭಟನೆ ಅವರ ಹಕ್ಕು, ಅವ್ರು ಮಾಡಲಿ. ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಈಗ ನಾನು
ಅವ್ರು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ಖಂಡಿತವಾಗಿ ಕಾನೂನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಥ್ರೆಟನ್ ಮಾಡೋದು, ನಾವು ಅವ್ರಿಗೆ ಥ್ರೆಟನ್ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಅಲ್ಲ ಸರ್, ನೀವು ಏನಿಲ್ಲ, ನಾವು ಅವ್ರ ಪಾಡಿಗೆ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಮಾಡಲಿಲ್ವ? ಹಿಂದೆ ನಮಗೇನು ಪರ್ಮಿಷನ್ ಕೊಡಲಿಲ್ಲ. ನಮಗೆ ನಾವೇನು ಅದನ್ನು ಮಾಡೋಕ್ಕೆ ಹೋಗಲ್ಲ. ನಾವು FIR ಯಾವಾಗ ಹಾಕ್ತೀವಿ ಅಂತಂದರೆ ಅವರೇನಾದರೂ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದ್ರೆ ಆಗ್ತೀವಿ, ಇಲ್ಲಾಂದರೆ ಯಾಕೆ ಹಾಕ್ತಾರೆ? ಸುಮ್ಮನೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡಿದ್ರೆ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲ, ಸಂಪುಟ ವಿಚಾರ ಎಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದಲ್ಲ ಸರ್. ಕೆಲ ಸಚಿವರು ನಾವ್ ಎಷ್ಟು ದಿವಸ ಇರ್ತೇವ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತುಕತೆಗಳನ್ನು ಶುರು ಮಾಡಿದ್ದಾರೆ. ಪುನರ್ರಚನೆ ಏನಾರು ಆಗ್ತದ ಸರ್ ಸಂಪುಟ ಅಂತ ಸರ್? ಗೊತ್ತಿಲ್ಲ, ನಮಗೇನು ಯಾವುದು ಆತಂಕ ಇಲ್ಲ. ಆತಂಕ ಇಲ್ಲ ಸರ್. ನನಗೆ ಅಂತಲ್ಲ, ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಅಂತಲ್ಲ, ವೈಯಕ್ತಿಕವಾಗಲ್ಲ, ಬಟ್ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ. ಕೆಲವರು ಸೃಷ್ಟಿ ಮಾಡ್ತಾರೆ ಅಷ್ಟೇ. ಇವೆಲ್ಲ ಸರ್, ಈಗ ಇವತ್ತು ದೆಹಲಿ ಭೇಟಿ ಹೋಗ್ತಾ ಇದಾರಲ್ಲ ಸರ್, ಆ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ಆಗ್ತಾ ಇದೆ ಅನ್ನುವಂತ ಸರ್ ಮೇಸ್ತ್ರಿ ಕಮಿಟಿ ವರದಿ ಕೊಟ್ಟಿದೆ. ನಾವು ನಮಗೆ ಈಗ ನನಗೇನು ಕರೆದು ನನಗೆ ಹೇಳಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ, ಯಾತಕ್ಕೆ ಕರೆದಿದ್ದೀವಿ ಮುಖ್ಯಮಂತ್ರಿಗಳನ್ನು ಅಂತೇಳಿ ಅವರೇನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತು, ಅಧ್ಯಕ್ಷರಿಗೆ ಗೊತ್ತು ಅವ್ರನ್ನ ಯಾಕೆ ಕರೆದಿದ್ದಾರೆ ಅಂತ. ಅವರು ಹೋಗ್ತಾರೆ ಬರ್ತಾರೆ, ಇದೆಲ್ಲ ಸ್ವಾಭಾವಿಕವಾಗಿ ಆಗೋದ್ರಿ. ಒಂದು ಹೈಕಮಾಂಡ್ ಇದ್ದಾಗ ಕರೀತಾರೆ, ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ. ಅದು ಹೊಸದೇನಲ್ವಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಹೈಕಮಾಂಡು ಏನು ಹೇಳುತ್ತೆ ಅದನ್ನು ಕೇಳೋರು. ಹೈಕಮಾಂಡು ನಮಗೆ ಕಂಟ್ರೋಲ್ ಇರುತ್ತೆ, ಕಂಟ್ರೋಲ್ ಇರಲೇಬೇಕು. ಖಾತೆಗಳ ಅದಲು ಬದಲು ಬಗ್ಗೆ ಏನೋ ಚರ್ಚೆ ಆಗ್ತದೆ. ಯಾವುದು ನಮಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಊಹೆ ಯಾಕೆ ಮಾಡಬೇಕು? ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಅದ್ರ ಬಗ್ಗೆ ಮಾಡ್ತಾರೆ, ಪ್ರತ್ಯೇಕವಾಗೇ ಮಾಡ್ತಾರೆ. ಈಗ ನಾವು ಡೆಲ್ಲಿಗೆ ಹೋದಾಗ ಒಂದೊಂದು ಸಾರಿ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ, ನಾವೆಲ್ಲರೂ ಹಂಗೆ ಮಾಡ್ತೀವಿ. ಅಲ್ಲ ಸರ್, ಹಿರಿಯ ಸಚಿವರು ಕೂಡ ಬುಲಾವ್ ಇದೆ ಅಂತ, ತಮ್ಮನ್ನು ಕರೆದಿಲ್ವಾ ಅಂತ ಸರ್? ಇಲ್ಲ, ಯಾರನ್ನು ಕರೆದಂಗಿಲ್ಲ. ಹಾಂ ಸರ್. ಯಾರನ್ನು ಸಚಿವರನ್ನ ಯಾರನ್ನು ಕರೆದಂಗಿಲ್ಲ. ಹಾಂ ಸರ್. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮಾತ್ರ ಕರೆದಿದ್ದಾರೆ. ಸರ್, ಈ ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವರದೇ ಕೆಲವು ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಎಲ್ಲ ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ಹೊಡೆದ ಮನೇನೋ 4 ಬಾಗಿಲು 5 ಬಾಗಿಲು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸರ್, ಆ ಬಾಂಗ್ಲಾದೇಶದವ್ರದ್ದು ಏನಾಯ್ತು ಸರ್? ಅದು ವಲಸಿಗ ಬಾಂಗ್ಲಾದೇಶರು ಇದಾರಲ್ಲ, ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಆಗ್ತದೆ ಅಂತ ಸರ್? ಯಾರು ಬಾಂಗ್ಲಾದೇಶಿಗರು ಅಂತೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನು ಗುರುತಿಸ್ತೇವೆ. ಅವ್ರ ಹತ್ರ ಯಾವುದು ವ್ಯಾಲ್ಯೂಡ್ ಡಾಕ್ಯುಮೆಂಟು, ಪಾಸ್ಪೋರ್ಟು, ವೀಸಾ ಇವೆಲ್ಲ ಇಲ್ಲದೆ ಹೋದರೆ ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೇವೆ. ಡಿಟೆನ್ಷನ್ ಸೆಂಟ್ರಿಗೆ ಕಳಿಸಿದ ಮೇಲೆ ಅವರ ಬಾಂಗ್ಲಾದೇಶದ ಹೈಕಮಿಷನ್ಗೋ ಅಂಬಾಸಿಡರ್ಗೋ ತಿಳಿಸ್ತೀವಿ, ಈ ಥರ ನಿಮ್ಮ ದೇಶದ ಪ್ರಜೆಗಳು ಈ ರೀತಿ ನಾವು ಅರೆಸ್ಟ್ ಮಾಡಿದ್ದೀವಿ, ಅವರನ್ನು ಡಿಪೋರ್ಟ್ ಮಾಡಬೇಕು, ನೀವು ಪರ್ಮಿಷನ್ ಕೊಡಬೇಕು ಅಂತೇಳಿ ಅವ್ರಿಗೆ ಕೇಳ್ತೀವಿ. ಅವರು ಇದು ನಿರಂತರವಾಗಿ ನಡೀತಾ ಇರುತ್ತೆ, ಡೈಲಿ ಬೇಸಿಸ್ ಇವೆಲ್ಲ ನಡೀತಾ ಇರ್ತದೆ. ಪರಿಣಾಮಕಾರಿಯಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸರ್? ಆ್ಯಕ್ಷನ್ ಅಂದರೆ ನಾವು ಅವ್ರನ್ನೇನು ಹೊಡೆದು ಇಲ್ಲಿ ಬಡ್ದು ಅದನ್ನು ಅಥವಾ ಕೇಸ್ ಬುಕ್ ಮಾಡಿ ಅವ್ರನ್ನ ರಿಟೈನ್ ಮಾಡಿ ಜೈಲಿಗೆ ಹಾಕಬೇಕಾಗೋದಿಲ್ಲ. ಹಾಂ ಸರ್. ಅವ್ರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಕೊಂಡು ವಾಪಸ್ ಕಳಿಸ್ಬೋದು ಅಷ್ಟೇ. ಮಾಜಿ ಕಮಿಷನರ್ ಆದಂಥ ಭಾಸ್ಕರ್ ರಾವ್ ಹೇಳಿದ್ದಾರೆ, ತುಂಬಾ ದಿನಗಳಿಂದ ಇದೆ, ಇದು ರಾಜಕೀಯ ವ್ಯವಸ್ಥೆ ಇದೆ, ಹಾಗಾಗಿ ಯಾರಿಗೂ ಕೂಡ ಇಲ್ಲಿಂದ ಕಳ್ಸಕ್ಕೆ ಸಾಧ್ಯನೇ ಆಗಲ್ಲ ಅವ್ರನ್ನ ಅಂತಿದ್ದಾರೆ. ಅದೇ ಅವರಿದ್ದಾಗ ಆಗಿರಲಿಲ್ಲ, ಈಗ ಮಾಡ್ತಾ ಇದ್ವಿ. ಅವ್ರ ಕಮಿಷನರ್ ಇದ್ದಾಗ ಮಾಡೋಕ್ಕಾಗಿರ್ಲಿಲ್ಲ ಅಂತ ಒಪ್ಕೊಂಡಂಗಾಯ್ತಲ್ಲ. ಹಾಂ ಸರ್. ಅಲ್ಲ, ರಾಜಕೀಯ ಈಗ ಮಾಡ್ತಾ ಇದ್ವಿ. ನಿನ್ನೆ ಸೂಲಿಬೆಳೆ ಹತ್ರ ದಾಳಿ ಆಗಿದೆ ಸರ್, ಪೊಲೀಸ್ ದಾಳಿ ಆಗಿದೆ ಸರ್. ಈಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಭಾಳ ಕಠಿಣವಾಗಿ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾರೇ ಇರಲಿ ಅವ್ರನ್ನ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದರಿಂದ ಯಾರು ನೀವು ಹೇಳಿದವರು ಹೆಸರುಗಳೆಲ್ಲ ಅವೆಲ್ಲ ಬರ್ತಾ ಇರ್ತಾವೆ, ದಿನನಿತ್ಯ ಬರ್ತಾ ಇರ್ತಾವೆ, ಹೋಗ್ತಾ ಇರ್ತವೆ. ರಾಜ್ಯ ಬಿಜೆಪಿ ನಾಯಕರು ಇವತ್ತು ನಾಳೆ ನೆರೆಪೀಡಿತ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಸರ್. ಆ ಕೆಲಸ ಅವರು ಮೊದಲೇ ಮಾಡಬೇಕಾಗಿತ್ತು. ಹೇಳಿ, ಅದರಲ್ಲೇನಿದೆ. ಈಗ ಪ್ರಾರಂಭ ಮಾಡಿದ್ದಾರೆ ಅವರು.
ಯಾಕೆಂದರೆ ಈಗ ಪಾದಯಾತ್ರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಈ ಯಾತ್ರೆ ಪರವಾಗಿಲ್ಲ ಹೇಳಿ ಅಲ್ಲ ಒಂದ್ಸರಿ ಸರ್, ಹೇಳಿ ಈಗ ಸರ್ ನೀವು ಸರ್ಕಾರದವರು ಅಂದ್ರೆ ನೀವು ಕೂಡ ಆ ಥರ ಪ್ರದೇಶಗಳಿಗೆ ಭೇಟಿ ನೀಡಿ ತಂಡ ರಚನೆ ಮಾಡಬೇಕಿತ್ತು. ಅವ್ರು ಮಾಡ್ತಾ ಇದ್ದಾರೆ, ನೀವೇನಾದರೂ ಮಾಡೋದು? ಅವ್ರಿಗೇನು ಗೊತ್ತ್ರಿ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವು ಜಿಲ್ಲಾವಾರು ಎಲ್ಲ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆ, ಜಿಲ್ಲಾ ಮಂತ್ರಿಗಳಿಲ್ವಾ? ಜಿಲ್ಲಾ ಮಂತ್ರಿಗಳು ಇದ್ದಾರೆ, ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೇಳಿ ಅದ್ರಲ್ಲಿ ನಾವು ಬೇರೆ ಅವ್ರು ಹೋಗ್ಬೇಕಷ್ಟೇ. ನಾವು ಆಗಲೇ ಅಲ್ಲೇ ಇದ್ದೀವಲ್ಲ. ಪ್ರತಿ ಜಿಲ್ಲಾ ಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಎಲ್ಲ ಅವರವ್ರ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗ್ತದೆ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ, ಸೂಕ್ತವಾದ ಆದೇಶಗಳು ಕೊಡ್ತಿದ್ದಾರೆ, ಪರಿಹಾರ ಕೊಡ್ತಿದ್ದಾರೆ. ಸರ್ಕಾರ ಇದನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಈ ಪರಿಹಾರ ಈ ಪ್ರವಾಹದ ಸಂದರ್ಭದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್.